ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮಲ್ಲಿ ತುಂಬ ಜನ ಕಾಮೆಂಟ್ಸ್ ಮಾಡಿ ನಾವು ಹೇಗಿದ್ದೀವಿ ಅಂತ ಕೇಳಿದ್ದೀರಿ. ಇನ್ನೂ ಸುಮಾರು ಜನ ಅಕ್ಕ ಯು ಆರ್ ವೆರಿ ಲಕ್ಕಿ ದಟ್ ಯು ಆರ್ ಸೇಫ್ಲಿ ಬ್ಯಾಕ್, ಥ್ಯಾಂಕ್ ಗಾಡ್ ಅಂತ ಕಾಮೆಂಟ್ಸ್ ಮಾಡಿದ್ದೀರಾ. ಇನ್ನು ಕೆಲವೊಬ್ಬರಂತೂ ಪಾಪ ನಾವಿನ್ನು ಕಾಶ್ಮೀರಲ್ಲೇ ಇದ್ದೀವೇನೋ ಅಂತ ಅಂದ್ಕೊಂಡು ನೀವು ಸೇಫಾಗಿದ್ದೀರಾ ಅಲ್ವಾ ಅಂತ ಕೂಡ ಕಾಮೆಂಟ್ಸ್ ಮಾಡಿ ಕೇಳಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ ನಾನು ಒಂದು ವ್ಲಾಗ್ ಪೋಸ್ಟ್ ಮಾಡಬೇಕಿತ್ತು. ಬೇಡ, ನನಗೆ ತುಂಬ ಬೇಜಾರು ಕೂಡ ಆಯಿತು. ನನಗೆ ಬೇರೆ ವ್ಲಾಗ್ ಶೇರ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಇಂಥ ಸಿಚುವೇಷನಲ್ಲಿ ನಾನು ಹೇಗೆ ಅಂತ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿ ಈಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಡೇಟ್ ಬಂದು 23rd of April 2025 ಆ್ಯಂಡ್ ನಿನ್ನೆ 22nd April 2025. ನಿನ್ನೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಕಾಶ್ಮೀರ್ನ ಪಹಲ್ಗಾಮ್ ಅನ್ನೋ ಒಂದು ಊರು, ಅಲ್ಲಿ ಒಂದು ಬೈಸರನ್ ವ್ಯಾಲಿ ಅಂತ ಇದೆ. ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ. ಇಟ್ಸ್ ವೆರಿ ಫೇಮಸ್ ಲೈಕ್ ಮಿನಿ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಸ್ನೋ ಇದ್ದಾಗ ಸ್ವಿಟ್ಜರ್ಲ್ಯಾಂಡ್ ಥರನೇ ಕಾಣುತ್ತೆ ಸೀನ್ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಗೆ ಕಾಶ್ಮೀರ್ಗೆ ಹೋಗೋರೆಲ್ಲ ಕೂಡ ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಅದು ಜಾಗ ಅಂತ ಹೇಳಿಬಿಟ್ಟು. ಆದರೆ ನಿನ್ನೆ ಆಗಿರೋ ಸಿಚುವೇಶನ್ನು ನೆನೆಸ್ಕೊಂಡ್ರೆ ಯಾರಿಗೂ ಹೋಗೋದಕ್ಕೆ ಮನಸ್ಸು ಬರಲ್ಲ. ನಾವು ಕೂಡ ಕರೆಕ್ಟ್ ಒಂದು ತಿಂಗಳ ಹಿಂದೆ 22nd March ಅಲ್ಲಿದ್ವಿ. 22ndಗೆ ಹಾಗೆ ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಾವು ಅದೇ ಜಾಗದಲ್ಲಿದ್ವಿ. ನನಗೆ ಆ ಪಿಕ್ಚರ್ಸ್ ಎಲ್ಲ ಈಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ. ನಾವು ಹೋಗಿದ್ದು, ಅಲ್ಲಿ ಸುತ್ತಾಡಿದ್ದು, ನೋಡಿದ್ದು ಎಲ್ಲ ಕೂಡ ನೆನ್ನೆ ನ್ಯೂಸಲ್ಲಿ ತೋರಿಸ್ತಾ ಇದ್ದರೆ ನನಗೆ ನಾವೇ ಅಲ್ಲಿದ್ದೀವೇನೋ ಅನ್ನೋ ಅಷ್ಟು ಇಮ್ಯಾಜಿನೇಷನ್ಗೆ ಹೊರಟೋಗಿದ್ದೆ ನಾನು. ಸೊ ಮೊದಲಿಗೆ ನಾನೇನು ಅಪ್ಡೇಟ್ ಮಾಡಬೇಕು ಅಂದರೆ, ನಾವು ಕಾಶ್ಮೀರಿಂದ ಬಂದಿದ್ದೀವಿ ಆ್ಯಂಡ್ ವಿ ಆರ್ ಸೇಫ್ ಆ್ಯಂಡ್ ಲಿಟ್ರಲಿ ಲಕ್ಕಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್. ಆ್ಯಂಡ್ ನಿಮಗೂ ಕೂಡ ನೀವು ಕೂಡ ತುಂಬಾ ಕೇರಿಂಗ್ ಆಗಿ, ಲವ್ವಿಂಗ್ ಆಗಿ ಬ್ಲೆಸ್ಸಿಂಗ್ಸ್ ಕೂಡ ಮಾಡಿದ್ರಿ, ವಿಶ್ ಕೂಡ ಮಾಡಿದ್ರಿ. ಸೊ ವಿ ಆರ್ ಡೂಯಿಂಗ್ ಗುಡ್. ಎರಡನೇದಾಗಿ ನಿನ್ನೆ ಅಷ್ಟೊಂದು ಜನ ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರು ಇದ್ದಾರೆ. ತುಂಬ ಜನ ಕನ್ನಡಿಗರು ಹೋಗ್ತಾರೆ ಸ್ನೇಹಿತರೆ. ಅಲ್ಲಿ ಒಬ್ಬರಲ್ಲ ಒಬ್ಬರು ಎಲ್ಲಿ ಯಾವುದೇ ಜಾಗಕ್ಕೆ ಹೋಗಿ ಸಿಗ್ತಾರೆ. ಶಿವಮೊಗ್ಗದವ್ರು ಇದ್ದಾರೆ, ಬೆಂಗಳೂರವ್ರು ಇದ್ದಾರೆ, ಅದು ಕೂಡ ಮತ್ತಿಕೆರೆಯವರೇನೆ. ನಾವು ಕೂಡ ಅಲ್ಲೇ ಇದ್ದಿದ್ದು. ಕೇಳಿಬಿಟ್ಟಂತೂ ಅದು ರಾತ್ರಿ ಎಲ್ಲ ನನಗೆ ನೈಟ್ ಮೇರ್ ಅಂತಲೇ ಹೇಳ್ಬೋದು. ರಾತ್ರಿ ಮಧ್ಯರಾತ್ರಿನೂ ಎಚ್ಚರ ಆಗಿಬಿಟ್ಟಿತ್ತು. ಆ ಸಿಚುವೇಷನಲ್ಲಿ ನಾವಿದ್ದೀವೇನೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಸಾನುಗೇನು ನಾವು ಹೇಳಿದ ತಕ್ಷಣವೇ ಮಮ್ಮ ನಾವು ಇನ್ನೊಂದು ಸರಿ ಏನು ಕಾಶ್ಮೀರ್ಗೆ ಹೋಗೋದಿಲ್ಲ ಅಲ್ವಾ. ಆ್ಯಂಡ್ ದೇವ್ರ ಹತ್ರ ಹೋಗ್ಬಿಟ್ಟು ಅವಳು ಕೈ ಮುಗಿದು ಕೇಳ್ಕೊಂಡಿದ್ದಾಳೆ, ಥ್ಯಾಂಕ್ ಯು ಗಾಡ್ ಅಂತ ಥ್ಯಾಂಕ್ ಯು ಹೇಳಿದ್ದಾಳೆ. ಅಷ್ಟು ಭಯ ಆಗಿದೆ ಎಲ್ಲರಿಗೂ. ಜೀವ ಕಳ್ಕೊಂಡಿರೋರಿಗೆ ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ. ಹಾಗೆ ಅವ್ರ ಫ್ಯಾಮಿಲಿಗಂತೂ ದುಃಖನ ಭರಿಸೋ ಅಂಥ ಸ್ಟ್ರೆಂತ್ ಕೊಡಲಿ. ತುಂಬ ಕಷ್ಟ ಸ್ನೇಹಿತರೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ ಏನೋ ಒಂದು ಖುಷಿ ಪಡೋದಕ್ಕೆ, ಹೊಸ ಜಾಗನ ನೋಡೋದಕ್ಕೆ. ಅಲ್ಲಿ ಹೋದಾಗ ಈ ಥರ ಆಗಿದೆ. ಆದರೆ ಆ ಫ್ಯಾಮಿಲೀಸ್ಗಳನ್ನ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಅವರು ಹೇಗೆ ಆ ದುಃಖನ ತಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ನಾವು ಸೇಫಾಗಿ ಬಂದಿದ್ದೀವಿ, ಆದರೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಟೆನ್ಷನ್ ಇದೆ. ಟೆನ್ಷನ್ ತೋರಿಸ್ತಾ ಇದ್ದಾರೆ ಅವರು. ನೋಡ್ರೋ ನೀವು ಹೋಗಿದ್ರಲ್ಲ ಅದೇ ಜಾಗದಲ್ಲಿ ಈ ಥರ ಆಗಿರೋದು, ಹೋಗ್ಬೇಕಿತ್ತೇನೋ ಅಂತ ಕೇಳ್ತಾ ಇದ್ದಾರೆ. ಆ ಥರ ಸಿಚುವೇಷನಲ್ಲಿ ಪಾಪ ಅವ್ರಿಗೆ ಏನೋ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಹೋಗಿರ್ತಾರೆ, ಖುಷಿ ಪಡೋದಕ್ಕೆ ಹೋಗಿರ್ತಾರೆ. ಈ ಥರ ಆಗುತ್ತೆ ಅಂತ ಯಾರು ಗೊತ್ತಿರುತ್ತೆ. ಈ ಥರ ಆಗಿರೋದಂತೂ ತುಂಬ ಅಂದರೆ ತುಂಬಾ ಬೇಜಾರಾಗಿದೆ. ಆ್ಯಂಡ್ ಒಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು, ಅಲ್ಲಿನ ಸಿಚುವೇಶನ್ ಹೇಗಿತ್ತು ನೀವು ಹೋದಾಗ ಅಂತ ಹೇಳಿಬಿಟ್ಟು. ಶ್ರೀನಗರಲ್ಲಿ ಸ್ನೇಹಿತರೆ 100-200 ಮೀಟರ್ಸ್ಗೆ ಒಬ್ಬೊಬ್ಬರು CRPF ಇರ್ತಾರೆ, ಅಂದರೆ ಆರ್ಮಡ್ ಫೋರ್ಸ್ ಇರುತ್ತೆ ಅಲ್ಲಿ. ನಾವು ಅಂದ್ಕೊಂಡ್ವಿ ಓಕೆ ಶ್ರೀನಗರ್ಗೆ ತುಂಬಾ ಥ್ರೆಟ್ ಇರಬೇಕು, ಅದಕ್ಕೆ ಈ ಥರ ಎಲ್ಲನೂ ಅರೇಂಜ್ಮೆಂಟ್ಸ್ ಇದೆ ಅಂತ ಹೇಳಿಬಿಟ್ಟು. ಸರಿ, ನಾವು ಹೋಗಿದ್ದು ನೆಕ್ಸ್ಟ್ ಪಹಲ್ಗಾಮ್ಗೂ ಕೂಡ ಹೋಗೋ ವೇಯಲ್ಲಿ ಅಷ್ಟೊಂದು ಇರಲಿಲ್ಲ. ಬಟ್ ಸ್ವಲ್ಪ ಅಲ್ಲಿ ಒಂದು ಪುಲ್ವಾಮಾ ಅಂತ ಒಂದು ಪ್ಲೇಸ್ ಇದೆ. ಪುಲ್ವಾಮಾ ಅಟ್ಯಾಕ್ ಆಗಿತ್ತು ನೋಡಿ, ವ್ಯಾಲೆಂಟೈನ್ ಡೇ ದಿನ ಅಲ್ಲಿ ಅಟ್ಯಾಕ್ ಆಗಿತ್ತು. ಆವಾಗಲಿಂದ ಅಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರೊಟೆಕ್ಷನ್ನು, ಸೆಕ್ಯೂರಿಟಿ ಎಲ್ಲನೂ ಇದೆ ಅದ್ರ ಸರೌಂಡಿಂಗು. ಅದು ದಾಟಿದ ಮೇಲೆ ನಮಗೆ ಅಷ್ಟೊಂದು ನೋಡೋದಕ್ಕೆ ಸಿಗಲಿಲ್ಲ. ಪಹಲ್ಗಾಮ್ ಹತ್ತತ್ರಕ್ಕೆ ನಮಗೆ CRPF ಸಿಗಲೇ ಇಲ್ಲ ನೋಡೋದಕ್ಕೆ. ಆ್ಯಂಡ್ ಪಹಲ್ಗಾಮ್ ಹೋದ್ಮೇಲೆ ಅಲ್ಲಿಂದ ಬೈಸರನ್ ವ್ಯಾಲಿಗೆ ಪೋನಿಯಲ್ಲಿ ಹೋಗಬೇಕು. ಆ ವೇ ಅಂತೂ ತುಂಬಾ ಖರಾಬಾಗಿದೆ ಆ್ಯಂಡ್ ಡೇಂಜರಸ್ ವೇ ಕೂಡ. ಅಲ್ಲಿಗೆ ಹಾರ್ಸ್ ಬಿಟ್ಟರೆ ಇನ್ನು ಯಾವ ದಾರಿಯಲ್ಲೂ ಹೋಗೋದಕ್ಕಾಗೋದಿಲ್ಲ. ಈ ಥರ ಸಿಚುವೇಶನ್ ಆಗಿದೆ, ಅಲ್ಲಿ ಟೆರರ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ನೀವು ಅಲ್ಲಿ ತಲುಪೋದಕ್ಕಾಗೋದಿಲ್ಲ. ಪೋನಿ ರೈಡಲ್ಲಿ ಹೋಗಬೇಕು, ಅದು ಬೆಟ್ಟ ಆಗಿರೋದ್ರಿಂದ ಓಡಿ ಹೋಗೋದಕ್ಕಾಗಲ್ಲ, ನಡ್ಕೊಂಡೇ ಹೋಗಬೇಕು. ಯಾವುದು ಟ್ಯಾಕ್ಸಿ ಆಗಲಿ, ಬೈಕ್ ಆಗಲಿ ಹೋಗೋದಿಲ್ಲ, ವೆಹಿಕಲ್ ಆಗಲಿ ಹೋಗೋದಿಲ್ಲ.
ಹೆಲಿಕಾಪ್ಟರಲ್ಲೇ ಬರಬೇಕು. ಸೊ ರಾಜೇಶ್ ಹೇಳ್ತಾ ಇದ್ರು ಈ ಥರ ಎಲ್ಲ ಅವರು ನೋಡಿಕೊಂಡೇ ಆ ಪ್ಲೇಸನ್ನು ಚೂಸ್ ಮಾಡಿದ್ದಾರೆ ಅಂತ. ನಾನು ಅಲ್ಲಿದ್ದು ಒಂದು ಪಿಕ್ಚರ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇಟ್ಸ್ ಅ ವೆರಿ ಬಿಗ್ ಗ್ರೌಂಡ್. ಎಡ್ಜಸಲ್ಲಿ ಮಾತ್ರನೇ ನಿಮಗೆ ಮರಗಳು ಬೆಟ್ಟ ಇರೋದು. ಅಲ್ಲಿ ತನಕ ನಡ್ಕೊಂಡು ಹೋಗೋದಕ್ಕೆ ಸುಮಾರು ಹೊತ್ತು ತೊಗೊಳುತ್ತೆ. ನಮಗೆ ಅಷ್ಟು ಟೈಮೇ ಕೊಡಲಿಲ್ಲ. ನಾವು ಹೋದಾಗ ಜಸ್ಟ್ ಮಿಡಲಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ನಮ್ಮ ಕನ್ನಡಿಗರೇ ಸಿಕ್ಕಿದ್ರು. ಅಲ್ಲೂ ಕೂಡ ಅವ್ರ ಜೊತೆನೂ ಮಾತಾಡಿಕೊಂಡು ಒಂದು 10-15 ನಿಮಿಷ. ಅವ್ರಿಗೂ ಕೂಡ ಅಲ್ಲಿಗೆ ಬಂದಿದ್ದು ಅಷ್ಟೊಂದು ಖುಷಿ ಕೊಟ್ಟಿರಲಿಲ್ಲ, ಯಾಕಂದರೆ ತುಂಬಾ ವೇ ಖರಾಬಾಗಿತ್ತು ಅಂತ ಹೇಳಿಬಿಟ್ಟು. ಸರಿ ಮಾತಾಡಿಕೊಂಡು ಅರ್ಧ ಗಂಟೆಯಲ್ಲೇ ನಾವು ವಾಪಸ್ ಕೂಡ ಬಂದ್ಬಿಟ್ವಿ. ಬರಬೇಕಾದ್ರೂ ಕೂಡ ತುಂಬಾ ಡೇಂಜರಸ್ ಆಗಿತ್ತು. ಆ ಥರ ಸಿಚುವೇಷನಲ್ಲಿ ಅಲ್ಲಿ ತನಕ ಹೋಗ್ಬಿಟ್ಟು ಆ ವ್ಯೂ ನನಗೆ ಅಷ್ಟೊಂದೇನು ಖುಷಿ ಕೊಡಲಿಲ್ಲ. ಮೇ ಬಿ ನನಗೆ, ಯಾಕೆ ಅಂದರೆ ಅಲ್ಲಿ ಬೇರೆ ಬೇರೆ ಪ್ಲೇಸಸ್ಸು ಇದೆ ಸೇಮ್ ವ್ಯೂ ಅಲ್ಲಿ. ಇಷ್ಟೊಂದು ಕಷ್ಟಪಟ್ಟು ಬರಬೇಕಾ ಇಲ್ಲಿಗೆ ಅಂತಲೇ ಅನಿಸಿತ್ತು. ಆ್ಯಂಡ್ ಅಲ್ಲೂ ಕೂಡ ಒಂದು ಪೊಲೀಸ್ ಆಗಲಿ CRPF ಆಗಲಿ ಯಾರೂ ಇರಲಿಲ್ಲ. ಸೊ ನೆಕ್ಸ್ಟ್ ನಾವು ಸೋನ್ಮರ್ಗ್ ಗುಲ್ಮರ್ಗ್ ಹೋದಾಗಲೂ ಕೂಡ ಅಲ್ಲಿ ನಾವು CRPFನ ಜಾಸ್ತಿ ನೋಡಲಿಲ್ಲ. ಸೋನ್ಮರ್ಗಲ್ಲಿ ಒಂದು ಟನಲ್ ಇದೆ, ಅದು ಹೊಸದಾಗಿ ಕಟ್ಟಿರೋ ಅಂಥ ಟನಲ್ಲು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರ್ತಾರೆ, ಎಂಡಿಂಗಲ್ಲಿ ಸ್ವಲ್ಪ ಇರ್ತಾರೆ. ಅದು ಬಿಟ್ಟರೆ ನಿಮಗೆ ಮುಂದೆ ಹೋದ್ಮೇಲೆ ಎಲ್ಲೂ ಕಾಣಲ್ಲ. ಸೋನ್ಮರ್ಗ್ ಒಂದು ಪ್ಲೇಸ್ ಇದೆಯಲ್ಲ, ಅಲ್ಲಿ ಸ್ನೋ ಆ್ಯಕ್ಟಿವಿಟಿ ಮಾಡೋದು, ಅಲ್ಲಿ ಯಾರೂ ಇರಲಿಲ್ಲ. ನೆಕ್ಸ್ಟು ಗುಲ್ಮರ್ಗು, ಅಲ್ಲೂ ಕೂಡ ಅಷ್ಟೇ. ಗುಲ್ಮರ್ಗ್ ತಲುಪಿದ ಮೇಲೆ ಗೊಂಡೋಲ ರೈಡ್ ಮಾಡಬೇಕಲ್ಲ, ಅಲ್ಲಿ ಒಂದು 500-1 ಕಿಲೋಮೀಟ್ರ್ ಅರೌಂಡ್ ರೇಡಿಯಸ್ಸಲ್ಲಿ ನಿಮಗೆ ಕಾಣ್ತಾರೆ ಹೊರತು ಗುಲ್ಮರ್ಗಿಗೆ ತಲುಪೋ ವೇಯಲ್ಲಿ ಕೂಡ ನಿಮಗೆ ಎಲ್ಲೂ CRPF ಇಲ್ಲ. ಸೊ ನಾನು ಅನ್ಕೋತಾ ಇದ್ದೆ ಮೇ ಬಿ ಶ್ರೀನಗರ್ಗೆ ತುಂಬಾ ಥ್ರೆಟ್ ಇರ್ಬೋದು, ಅಲ್ಲಿಗೆಲ್ಲ ಏನೂ ಇರೋದಿಲ್ಲ, ಸೇಫ್ ಇರ್ಬೋದು ಅದು, ಅದಕ್ಕೆ ಅಲ್ಲಿ ಜಾಸ್ತಿ CRPF ಇಲ್ಲ ಅಂತ ಹೇಳಿಬಿಟ್ಟು. ಅದು ಯಾಕೆ ಅಲ್ಲಿ ಇರಲಿಲ್ಲ ಅಂತ ರೀಸನ್ ಅಂತೂ ಗೊತ್ತಿಲ್ಲ. ಬಟ್ ಇದನ್ನೇ ಈ ಟೆರರಿಸ್ಟ್ಗಳು ಅಡ್ವಾಂಟೇಜ್ ಆಗಿ ತೊಗೊಂಡು ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಪಹಲ್ಗಾಮಲ್ಲೇ ಇನ್ನೂ ಒಂದು ಪ್ಲೇಸ್ ಇದೆ, ABC ವ್ಯಾಲಿ ಅಂತ ಹೇಳಿಬಿಟ್ಟು. ಈ 3 ವ್ಯಾಲಿಯಲ್ಲಿ ಚಂದನ್ವಾರಿಯಲ್ಲಿ ಮಾತ್ರನೇ ನಾನು ಸ್ವಲ್ಪ CRPF ಪೀಪಲ್ನ ನೋಡಿದೆ. ಅಲ್ಲಿ ಯಾಕೆ ಅಂದರೆ ಅಮರ್ನಾಥ್ದು ಬೇಸ್ ಕ್ಯಾಂಪ್ ಅದು, ಅಲ್ಲಿಂದನೇ ಹೊರಡೋದಂತೆ. ಮೇ ಬಿ ಅಲ್ಲಿ ಅವರು CRPFನ ಇಟ್ಟಿದ್ದಾರೆ. ಬೇತಾವ್ ವ್ಯಾಲಿ ಇದೆ, ಆರು ವ್ಯಾಲಿ ಇದೆ, ಅಲ್ಲೆಲ್ಲೂ CRPF ಇಲ್ಲ. ಅಂದರೆ ಹಿಂದೂ ಟೆಂಪಲ್ಗಳು ಎಲ್ಲಿರುತ್ತೆ ಅಲ್ಲಿ ಅವರು CRPFನ ಅಪಾಯಿಂಟ್ ಮಾಡಿರ್ತಾರೆ. ಆದರೆ ಇಲ್ಲೆಲ್ಲೂ ಇರಲಿಲ್ಲ. ಆ್ಯಂಡ್ ನಮ್ಮ ಡ್ರೈವರ್ ಹೇಳ್ತಾ ಇದ್ದಿದ್ದು ಏನು ಅಂದರೆ ಶ್ರೀನಗರಲ್ಲಿ ಪೊಲೀಸ್ಗಳು ಸ್ವಲ್ಪ ಎಷ್ಟು ಸ್ಟ್ರಿಕ್ಟಾಗಿರ್ತಾರೆ, ರೂಲ್ಸ್ನೆಲ್ಲ ಫಾಲೋ ಮಾಡ್ತಾರೆ. ಆದರೆ ಪಹಲ್ಗಾಮ್, ಸೋನ್ಮರ್ಗ್, ಗುಲ್ಮರ್ಗ್ ನೀವೆಲ್ಲಾದರೂ ಹೋಗಿ ಯಾವ ಪೊಲೀಸೂ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಈಗ ಏನೋ ಒಂದು ಕಂಪ್ಲೇಂಟ್ ಬಂತು, ಅರೆಸ್ಟ್ ಮಾಡಿದ್ರು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರನ್ನ ಬಿಟ್ಬಿಡ್ತಾರೆ, ಆ್ಯಕ್ಷನ್ನೇ ತೊಗೊಳೋದಿಲ್ಲ, ಎಲ್ಲ ಬ್ರೈಬ್ ಕೊಟ್ಟರೆ ಸಾಕು ಅವ್ರಿಗೆ. ಶ್ರೀನಗರಲ್ಲಿ ಹಾಗಿಲ್ಲ, ನಮಗೆ ಜೈಲಲ್ಲಿ ಹಾಕ್ಬಿಡ್ತಾರೆ, ಒಂದು ದಿನ ಆದರೂ ಇರಲೇಬೇಕು ಏನಾದರೂ ತಪ್ಪು ಮಾಡಿದ್ರೆ ಅಂತ ಅವ್ರು ಹೇಳಿದ್ದು. ಅಂದರೆ ಶ್ರೀನಗರದಲ್ಲಿ ಇರೋಷ್ಟು ಭಯ ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಅದನ್ನು ಅವರು ಅಡ್ವಾಂಟೇಜ್ ಆಗಿ ತೊಗೊಂಡಿದ್ದಾರೆ. ಹೇಳಿದ್ನಲ್ಲ, ನನಗೆಲ್ಲೂ ಅಲ್ಲಿ CRPF ಕಾಣಲಿಲ್ಲ, ಒಂದೊಂದು ಜಾಗದಲ್ಲಿ ಬಿಟ್ಟರೆ. ಸಿಚುವೇಶನ್ ಹೀಗೆ. ನೆಕ್ಸ್ಟ್ ಈಗ ಹೇಗಾಗಿದೆ ಸಿಚುವೇಶನ್ ಅಂದರೆ ಎಲ್ಲರಿಗೂ ಕಾಶ್ಮೀರ್ಗೆ ಹೋಗಬೇಕಾ ಅಂತ ಅನ್ನಿಸ್ಬಿಟ್ಟಿದೆ. ಲಿಟ್ರಲಿ ನಾನು ಹೇಳಬೇಕಂದ್ರೆ ನಾನೇನಾದರೂ ಜಸ್ಟ್ ಕಾಶ್ಮೀರಿಂದ ಬಂದಿದ್ದೀನಿ, ಇನ್ನೂ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಇನ್ನೇನು ಮಾಡಬೇಕು ಅನ್ನೋ ಹಾಗೆ ಇದ್ದಿದ್ರೆ ಡೆಫಿನೆಟ್ಲಿ ನಾನಂತೂ ಕಾಶ್ಮೀರ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರಲಿಲ್ಲ. ನಾವು ಒಂದು ಜಾಗಕ್ಕೆ ಹೋದಾಗ ಖುಷಿ ಪಡೋದಕ್ಕೆ ಹೋಗ್ತೀವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ನೀವು ಕೂಡ ನೋಡಿ ಖುಷಿ ಪಡಲಿ. ನೀವೇನಾದರೂ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಬೇಕಂದ್ರೆ ನಿಮ್ಗೆ ಈಸಿ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಇಂಥ ಸಿಚುವೇಶನ್ ಆದಾಗ ಯಾರಿಗೆ ತಾನೇ ಮನಸ್ಸು ಬರುತ್ತೆ? ಇಷ್ಟೊಂದು ಭಯದಲ್ಲಿ ಅಲ್ಲಿಗೆ ಹೋಗಬೇಕಾ? ನಾನೇ ಹೇಳ್ತೀನಿ, ಅದೊಂದೇ ಜಾಗ ಅಲ್ಲ, ನಮಗೆ ಇನ್ನು ಹಿಮಾಚಲ್ ಪ್ರದೇಶಲ್ಲಿ ತುಂಬ ಜಾಗಗಳಿವೆ. ಲೈಕ್ ಸ್ನೋ ಬೇಕಾ, ನೇಚರ್ ಬ್ಯೂಟಿ ಬೇಕಾ, ತುಂಬ ಅಂದರೆ ತುಂಬ ಪ್ಲೇಸಸ್ ಇದೆ. ಕಾಶ್ಮೀರ್ ಈಸ್ ನಾಟ್ ದ ಓನ್ಲಿ ಪ್ಲೇಸ್. ಬಟ್ ಅದೇನೋ ನಮಗೆ ಮೊದಲಿಂದನೂ ಕಾಶ್ಮೀರ್ ಅಂದರೆ ತುಂಬ ಚೆನ್ನಾಗಿರೋ ಜಾಗ ಅಂತ ಕೇಳಿಪಟ್ಟಿರೋದ್ರಿಂದ ಅಲ್ಲಿಗೆ ಹೋಗಬೇಕು ಅಂತ ನಮಗೆ ಮನಸ್ಸಾಗುತ್ತೆ ಅಷ್ಟೇ. ಬಟ್ ಇನ್ನೂ ತುಂಬ ಪ್ಲೇಸಸ್ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಈಗ ರೀಸೆಂಟಾಗೆ ಒಂದು ಆಗಿತ್ತಲ್ವಾ, ಮಾಲ್ಡೀವ್ಸ್ ಬದಲು ಲಕ್ಷದ್ವೀಪ್ಗೆ ಹೋಗ್ಬೋದು, ಅದು ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಆಗ ಒಂಥರ ಬಾಯ್ಕಾಟ್ ಮಾಲ್ಡೀವ್ ಅಂತಲೇ ಆಗಿತ್ತು. ಅದೇ ತರಹ ಈಗ ನಮ್ಮ ಕಾಶ್ಮೀರ್ಗೂ ಕೂಡ ಬಾಯ್ಕಾಟ್ ಕಾಶ್ಮೀರ್ ಅಂತ ಆದರೆ ಹೇಗಾಗುತ್ತೆ ಅಲ್ವಾ ಸಿಚುವೇಶನ್ನು. ಕಾಶ್ಮೀರಲ್ಲಿ ಮೇನ್ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಟೂರಿಸಮ್. ಅದರಲ್ಲೂ ತುಂಬ ಅಂದರೆ ತುಂಬ ಹಿಂದೂಗಳು. ಆ್ಯಂಡ್ ಈ ಟೆರರಿಸ್ಟ್ಗಳು ಹಿಂದೂನೇ ಹುಡುಕಿ ಹೊಡೆದಿದ್ದಾರೆ ಅಂದರೆ
ಅವ್ರಿಗೆ ಎಷ್ಟು ವಿಕೃತ ಮನಸ್ಸಿರ್ಬೇಕಲ್ವಾ. ಆ್ಯಂಡ್ ನಮಗೆ ಎಷ್ಟು ಫೀಲಿಂಗ್ಗೆ ಹರ್ಟ್ ಆಗಿದೆ ಅವ್ರು ಈ ಥರ ಮಾಡಿರೋದ್ರಿಂದ. ಅವರು ಸುಮ್ಮನೆ ಫೈರ್ ಮಾಡಿದ್ರು ಕೂಡ ಯಾರು ಏನು ಎತ್ತ ಅಂತ ನೋಡದೆ ಫೈರ್ ಮಾಡಿದರೆ ಅದೊಂಥರ ಅಂತ ಹೇಳ್ಬೋದಿತ್ತು. ಆದರೆ ಈ ಸಿಚುವೇಷನಲ್ಲಿ ಹಿಂದೂಗಳನ್ನೇ ಹುಡುಕಿ ಅವ್ರನ್ನ ಅದರಲ್ಲೂ ಮೇಲ್ಸ್ನೇ ಟಾರ್ಗೆಟ್ ಮಾಡಿ ಹೆಸರು ಕೇಳಿ ನಮ್ಮ ಧರ್ಮ ಯಾವುದು ಅಂತ ಕೇಳಿ ಹೊಡೆದಿರೋದಂತೂ ತುಂಬಾ ಬೇಜಾರಾಗುತ್ತೆ. ಎಷ್ಟು ವಿಕೃತ ಮನಸ್ಸಿರ್ಬೋದು ಅವ್ರದ್ದು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇದರ ಬಿಹೈಂಡ್ ಥಾಟ್ ಏನು ಅವ್ರದ್ದು ಏನು ಗೊತ್ತಾಗ್ತಾ ಇಲ್ಲ. ಈಗ ರಾಜೇಶ್ ಕಲೀಗ್ ಒಬ್ಬರು 27th ಏನೋ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಅವರು ಕೂಡ ಇಷ್ಟೊಂದು ಟೆನ್ಷನಲ್ಲಿ ಹೋಗ್ಬೇಕಾ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡ್ರು. ರಾಜೇಶ್ ಕಲೀಗ್ಸಲ್ಲಿ 2-3 ಜನ ಕೇಳಿದ್ರಂತೆ, ಇಸ್ ಇಟ್ ಸೇಫ್ ಟು ಗೋ, ನಾವು ಕೂಡ ಹೋಗೋಣ ಅಂತ ಇದ್ದೀವಿ, ನೀವು ಹೋಗಿ ಬಂದ್ರಲ್ವಾ, ಚೆನ್ನಾಗಿತ್ತು, ನಾವು ನೋಡಿದ್ವಿ ಎಲ್ಲನೂ ಅಂತ. ರಾಜೇಶ್ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ, ಹೋಗಿ ಬರ್ಬೋದು ಅಂತ ಎಲ್ಲ ಪ್ಲ್ಯಾನಿಂಗು ಹೇಳಿದ್ದಾರೆ ಅವ್ರಿಗೆ. ಸೊ ಈ ಥರ ಈಗ ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಳ್ತಾರೆ, ಯಾರೂ ಹೋಗೋದಿಲ್ಲ. ಈವನ್ ನನ್ನ ಕಸಿನ್ ಕೂಡ ಈ 2-3 ದಿನದ ಹಿಂದೆ ನನಗೆ ಕೇಳಿದ್ಲು, ಅಕ್ಕ ಈ ಥರ ಹೋಗಬೇಕು ಅಂತಿದ್ದೀನಿ, ಹೇಗಿರುತ್ತೆ, ಎಷ್ಟಾಗುತ್ತೆ ಅಂತೆಲ್ಲನೂ ಕೇಳಿದ್ಲು. ಈಗ ನಾನು ಕೂಡ ಅವ್ರಿಗೆ ಹೋಗಬೇಡ ಅಂತಲೇ ಹೇಳ್ತೀನಿ. ಯಾಕೆ ಬೇಕು ಇಷ್ಟೊಂದು ಟೆನ್ಷನಲ್ಲಿ ಅಂತ ಹೇಳಿಬಿಟ್ಟು. ದರ್ ಆರ್ ಮೆನಿ ಅದರ್ ಪ್ಲೇಸಸ್ ದೇ ಕ್ಯಾನ್ ವಿಸಿಟ್. ಇದೊಂಥರ ತುಂಬಾ ಟಫ್ ಸಿಚುವೇಶನ್ ಅಲ್ವಾ. ಈಗ ಕಾಶ್ಮೀರವರು ತುಂಬ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಲೈಕ್ ಟೂರಿಸಮ್. ಈಗ ಅವರು ಏನಾಗುತ್ತೆ ಗೊತ್ತಿಲ್ಲ. ಇಷ್ಟೊಂದು ಟೂರಿಸಮ್ ಇನ್ನೂ ಅವರು ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಎಷ್ಟು ವರ್ಷ ಆಗುತ್ತೋ, ಏನೆಲ್ಲ ಮೆಷರ್ಸ್ ತೊಗೊಳ್ಬೇಕೋ, ಲಿಟ್ರಲಿ ನೋ ಐಡಿಯಾ. ಸೊ ಲಿಟ್ರಲಿ ನಾನು ಹೇಳಬೇಕಂದ್ರೆ ನೆನ್ನೆ ನ್ಯೂಸು ನೋಡ್ತಾ ಇದ್ದಂಗೆ ತುಂಬ ಭಯ ಆಯಿತು. ಆಮೇಲೆ ಜೀವ ಕಳ್ಕೊಂಡಿರೋರ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಬೇಜಾರಾಯಿತು. ಆ್ಯಂಡ್ ಈ ಟೆರರಿಸ್ಟ್ಗಳ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಕೋಪ ಬಂತು. ಸೊ ಇಷ್ಟೇ ಸ್ನೇಹಿತರೆ, ನಾನು ನನ್ನ ಮನಸ್ಸಿಗೆ ಏನು ಅನ್ನಿಸ್ತೋ ನಾನು ಅದನ್ನು ಹೇಳಿದ್ದೀನಿ. ಇದು ಕರೆಕ್ಟು ಅಂತಲೇ ನಾನು ಹೇಳೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸಿರುತ್ತೆ, ಬಟ್ ನನಗೆ ಈ ಥರ ಅನಿಸಿದೆ. ಓಕೆ, ಈ ಅಪ್ಡೇಟ್ನೊಂದಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದುವರೆಗೂ ನಾನು ಸ್ಯಾಟರ್ಡೇ ತನಕನೂ ಕೂಡ ಕಾಶ್ಮೀರದ ವ್ಲಾಗೇ ಮಾಡ್ತಾಯಿದ್ದೆ. ಅಲ್ಲಿಗೆ ಹೇಗೆ ಪ್ಲ್ಯಾನ್ ಮಾಡ್ಬೋದು, ಹೇಗೆ ಹೋಗೋದು, ಹೇಗೆ ಬರೋದು, ಅಲ್ಲಿದೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮತ್ತೆ ಕಾಶ್ಮೀರ್ ರಿಲೇಟೆಡೇ ಮಾಡೋ ಥರ ಆಯಿತು. ಸೊ ನಾಳೆಯಿಂದ ನಾನು ನನ್ನ ರೆಗ್ಯುಲರ್ ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಈ ಅಪ್ಡೇಟ್ನೊಂದಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮ ಕನ್ಸರ್ನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಜೀವ ಕಳ್ಕೊಂಡಿದ್ದಾರೋ ಅವ್ರಿಗೆ ಮೇ ದ ಸೋಲ್ ರೆಸ್ಟ್ ಇನ್ ಪೀಸ್. ಆ್ಯಂಡ್ ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.